ಡ್ರೋನ್ ಪ್ರತಾಪ್ ಇವಾಗಲೂ ಕೂಡ ಮೋಸವನ್ನು ಮಾಡ್ತಾ ಇದ್ದಾನೆ. ನೀವು ನೋಡಿರ್ಬೋದು, ತನಗೆ ಬಂದಂಥ ಬೌನ್ಸ್ ಬೈಕನ್ನು ತುಂಬ ಬಡವರ ಮಕ್ಕಳಿಗೆ ಕೊಡ್ತೀನಿ ಅಂದ್ಬಿಟ್ಟು, ಆ್ಯಕ್ಚುಲಿ ತುಂಬ ಬಡವ ಅಲ್ಲಪ್ಪ ಅವನು ಅನ್ನುವಂಥ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದಾನೆ. ಅವನನ್ನು ನೋಡಿದ್ರೆ, ಅವನ ಚಹರಿಯನ್ನು ನೋಡಿದ್ರೆ ತುಂಬ ಬಡವ ಅಂತ ಅನಿಸಲ್ಲ. ಅಂಥವ್ರಿಗೆ ಯಾಕೆ ಬೈಕನ್ನು ಕೊಟ್ಟರು ಅಂತ ತುಂಬ ಜನ ಮಾತಾಡ್ತಾ ಇದ್ದೀರಾ, ಟ್ರೋಲ್ಗಳು ಕೂಡ ಮಾಡ್ತಾ ಇದ್ದೀರಾ. ಆಮೇಲೆ ಲಾಸ್ಟ್ ಕೊನೆಯಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಇಬ್ಬರು ಹೆಣ್ಣು ಮಕ್ಕಳಿಗೆ ಬಂದಂಥ ದುಡ್ಡಿನಲ್ಲಿ ಸ್ವಲ್ಪವನ್ನು ಎಜುಕೇಷನ್ಗೆ ಕೊಡ್ತಾರೆ. ಅಲ್ಲೂ ಕೂಡ ತುಂಬ ಜನ ಕಾಲೆಳೆದ್ರು. ಏನಪ್ಪ ಅಂತಂದರೆ, ಅಲ್ಲ ಸ್ವಾಮಿ, ಅವನು ಒಂದು ಹಳ್ಳಿಯಲ್ಲಿ ಹುಟ್ಟಿ ಆ್ಯಕ್ಚುಲಿ ಸಿಟಿಲಿ ಇರ್ತಕ್ಕಂಥ ತುಂಬ ಒಂದು ಸ್ವಲ್ಪ ರಿಚ್ನೆಸ್ ಇರ್ತಕ್ಕಂಥ ಮನೆ ಅಂಥವ್ರಿಗೆ ತಗೊಂಡೋಗಿ ದುಡ್ಡು ಕೊಟ್ಟಿದ್ದಾನಲ್ಲ. ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡವರಿಗೆ, ಗುಡಿಸಲಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದರೆ ನಿಜವಾಗ್ಲೂ ನಂಬಬಹುದಾಗಿತ್ತು. ಇದರಲ್ಲಿ ಏನೋ ಒಂಥರ ಕುತಂತ್ರ ಇದೆ ಡ್ರೋನ್ ಪ್ರತಾಪ್ದು. ಯಾರು ಅವ್ರ ಕಡೆಯವ್ರಿಗೆ ಅಥವಾ ಸಿಟಿಲಿ ಇರ್ತಕ್ಕಂಥವ್ರಿಗೆ ತಂದು ಕೊಟ್ಟಿದ್ದಾನೆ. ಇದೆಲ್ಲ ಯಾಕೆ ಬೇಕಾಗಿತ್ತು ಡ್ರೋನ್ ಪ್ರತಾಪ್ಗೆ? ಇಂಥ ಕುತಂತ್ರದ ಬುದ್ಧಿಗಳು ಯಾಕೆ ಬೇಕಾಗಿತ್ತು? ಇನ್ನು ತೀರಾ ಬಡವರು ಇರಲಿಲ್ವಾ ಹಾಗೆ ಹೀಗೆ ಅಂತ ತುಂಬ ಜನ ಮಾತಾಡ್ತಾ ಇದ್ದೀರಾ. ಸುಮ್ಮನೆ ನಾನು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಡ್ರೋನ್ ಪ್ರತಾಪ್ ಅವರು ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗನಿಗೆ ಆ್ಯಕ್ಚುಲಿ ಬೈಕನ್ನು ತೆಗೆದುಕೊಂಡು ಹೋಗಿ ಕೊಡ್ತಾರೆ. ತುಂಬ ಜನ ಕೇಳ್ತಾರೆ, ಅಲ್ಲ ಸ್ವಾಮಿ, ಒಳ್ಳೆ ಬಟ್ಟೆಯನ್ನು ಹಾಕೋಬಿಟ್ಟಿದ್ದ, ಹೋಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗ, ರಿಚ್ನೆಸ್ ಇತ್ತು, ಅವನು ಕೊಟ್ಟಿದ್ದಾನಲ್ಲ ಡ್ರೋನ್ ಪ್ರತಾಪ್ ಅಂತ ಕೇಳ್ತೀರಾ. ಸ್ವಾಮಿ, ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗ ಒಳ್ಳೆ ಬಟ್ಟೆನ ಹಾಕೋಬಾರ್ದ ಸ್ವಾಮಿ? ಯಾಕೆ? ದುಡ್ಡು ಕೊಟ್ಟರೆ ಅವನಿಗೆ ಒಳ್ಳೆ ಬಟ್ಟೆ ಕೊಡಲ್ವ ಅಂಗಡಿಯವರು? ಹೇಳ್ರಿ ಸ್ವಾಮಿ. ಇನ್ನು ತುಂಬ ಜನ, ಅವನು 10 ಲಕ್ಷವನ್ನು ಗೆದ್ದಿದ್ದಾನೆ, ಅವರಿಗೆ ಹೆಣ್ಣು ಮಕ್ಕಳಿಗೆ 10 ಲಕ್ಷ ಕೊಟ್ಟಿಲ್ಲ, ಬಡವರು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತೀರಾ. ಓಕೆ, ಅವ್ನು ಕೊಟ್ಟಿರ್ಬೋದು 1 ಲಕ್ಷದ ಒಳಗಡೆನೋ ಅಥವಾ 2 ಲಕ್ಷದ ಒಳಗಡೆನೋ ಕೊಟ್ಟಿರ್ಬೋದು ಸ್ವಾಮಿ. ಆದರೆ ಇನ್ನೂ ಕೆಲವರಿಗೂ ಕೊಡ್ಬೋದಲ್ವಾ? ಕಾಯ್ದು ನೋಡ್ಬೋದಲ್ವಾ ನೀವು? ಆಮೇಲೆ ಇನ್ನೊಂದು, ನೀವು ಎಲ್ಲರೂ ಕೂಡ ನೋಡಿರ್ಬೋದು, ಆ ಹೆಣ್ಣು ಮಕ್ಕಳಿಗೆ ಆ್ಯಕ್ಚುಲಿ ಮನೆ ಒಳಗಡೆ ಹೋಗ್ಬೇಕಾದ್ರೇ ಪಕ್ಕದಲ್ಲಿ ಬಂದಂಥ ಒಬ್ಬರನ್ನ ಕೇಳ್ತಾರೆ, ಇವರು ಬಾಡಿಗೆಯಲ್ಲಿದ್ದಾರಾ, ಬಾಡಿಗೆ ಮನೆಯಲ್ಲಿದ್ದಾರಾ ಹೆಣ್ಮಕ್ಳು, ಈ ತಾಯಿ ಅಂತ ಕೇಳ್ತಾರೆ. ಹೌದು ಅಂತ ಅಲ್ಲಿ ಉತ್ತರ ಬರುತ್ತೆ. ಅಂದರೆ ಬಾಡಿಗೆ ಮನೆ ಸ್ವಾಮಿ ಅದು. ಏನೋ ಒಂದು 6,000, 7,000, 8,000, 10,000ದ ಒಳಗಡೆ ಇರತಕ್ಕಂಥ ಬಾಡಿಗೆ ಮನೆ. ಅಲ್ಲಿ ವಾಸವಿದ್ದಂಥ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಸ್ವಲ್ಪ ಮಟ್ಟಿಗಿನ ಹಣವನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಜನಕ್ಕೆ ಕೊಡ್ಬೋದು, ಕಾಯ್ದು ನೋಡೋಣ. ಇದು ಸತ್ಯವಾದಂಥ ಮ್ಯಾಟ್ರು. ಯಾವುದು ಅವನು ಬಡವರು ಕೊಟ್ಟಿಲ್ಲ ಹಾಗೆ ಹೀಗೆ, ಕಣ್ಣಾರೆ ನೋಡಿದ್ರಲ್ಲ ಸ್ವಾಮಿ, ಆನ್ಸರ್ ಗೊತ್ತಾಗಿರುತ್ತೆ, ಉತ್ತರ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನಮಸ್ಕಾರ.